ಬರೀ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇವತ್ತು ನಾವು ಮಾಡ್ತಾ ಇದೀವಿ. ಅದಿತಿ ಏನು ಹೇಳಲೇ ಇಲ್ಲ. ಎಲ್ಲರಿಗೂ ಶುಭ ದಿನ. ಅವ್ಳ ಪಾಪ ಹಿತಾಂಶ ಹೇಳ್ತಾ ಇದೆ ಶುಭ ದಿನ ಅಂದ್ರೆ ಇವಳೇ ಶುಭ ದಿನ ಮರ್ತಲು. ನಮ್ಮ ಅಣ್ಣನ ಮಗ ಅವನು ನನ್ನ ಥರನೇ ಕಾಪಿ ಮಾಡ್ತಾನೆ. ಕಾಲ್ ಮಾಡಿದ ತಕ್ಷಣ ಎಲ್ಲರಿಗೂ ಶುಭ ದಿನ ಅಂತ ಸ್ಟಾರ್ಟ್ ಮಾಡ್ತಾನೆ. ಸೊ ಇವಾಗ ಅವನದು ಸಿಗ್ನೇಚರ್ ಸ್ಟೆಪ್ ಆಗಿಬಿಟ್ಟಿದೆ ಅದು. ಹೌದು. ಸೊ ಇವಾಗ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಸೌತೆಕಾಯಿ ರೊಟ್ಟಿ. ಸೌತೆಕಾಯಿ ರೊಟ್ಟಿ ತುಂಬಾ ಮೈಲ್ಡ್ ಆಗಿರುತ್ತೆ, ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಸೌತೆಕಾಯಿದು ತಿನ್ನಕ್ಕೆ ಮಜಾ. ಹೌದು. ತುಪ್ಪದ ಜೊತೆ, ಚಟ್ನಿ ಜೊತೆ, ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬಾ ಒಳ್ಳೆ ಬಾಕ್ಸ್, ಟಿಫನ್ ಬಾಕ್ಸಿಗೆ. ಹೌದು, ಈಸಿ, ವೆರಿ ಸಿಂಪಲ್, ಈಸಿ ಪೀಸಿ, ಆಮೇಲೆ ಟೇಸ್ಟಿ ಎಲ್ಲ. ಹೌದು. ಸೊ ಮಾಡೋಣ ಬನ್ನಿ. ಸೊ ಮಮ್ಮ, ನಮ್ಮ ಸೌತೆಕಾಯಿ ರೊಟ್ಟಿಗೆ ಏನೇನ್ ಬೇಕಂತ ಹೇಳ್ತೀರಾ? ಬನ್ನಿ ಹೇಳ್ತೀನಿ. ಫಸ್ಟು ನಾನು ಇಲ್ಲಿ ಸೌತೆಕಾಯಿ ತಗೊಂಡಿದ್ದೀನಿ 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಈರುಳ್ಳಿ, ಅರ್ಧ ಹೋಳಿಗೆ ತೆಂಗಿನಕಾಯಿ ತುರಿ. ಓಕೆ. ಇದಕ್ಕೆ ನಾನು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತೀನಿ. ಇದರಲ್ಲಿ 2 ಕಪ್ ತಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸಿಗೆ ಹಾಕೊಳ್ಳೋದು. ಏನೇನು? ನೀವು ಈ ಥರ ಮಿಕ್ಸಿ ಇಲ್ಲ ಅಂತ ಅಂದರೆ ಸೌತೆಕಾಯಿ ತುರ್ಕೊಳ್ಳಿ, ಸಣ್ಣಗೆ ಈರುಳ್ಳಿ ಹೆಚ್ಕೊಳ್ಳಿ, ಆಯಿತಾ? ಆವಾಗ ಹಾಕಿ ಚೆನ್ನಾಗಿರುತ್ತೆ. ನಾನು ಈ ಥರ ಮಿಕ್ಸಿ ಇದೆ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ಅದರಲ್ಲಿ ಹೆಚ್ಚದಂಗೆನೆ ಆಗುತ್ತೆ, ಜಾಸ್ತಿ ರುಬ್ಬಲ್ಲ ಅದು. ಹಾಂ, ಜಾಸ್ತಿ ಏನಿಲ್ಲ, ಸಣ್ಣ ಪೀಸ್ ಮಾಡ್ದಂಗೆ ಆಗುತ್ತೆ, ಆಯಿತಾ? ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕೊಬ್ಬರಿನೂ ಅದಕ್ಕೆ ಹಾಕ್ತೀರಾ? ಹೌದು, ಎಲ್ಲದೂ ಅದಕ್ಕೆ ಹಾಕೋದು. ಬೇರೆ ಇನ್ನೇನಿಲ್ಲ ಇದಕ್ಕೆ, ಇಷ್ಟೇ. ಇನ್ನು ಜೀರಿಗೆ ಇರ್ಬೋದು, ಕರ್ಬೇವಿನ ಸೊಪ್ಪು ಇರ್ಬೋದು, ಖಾರದ ಪುಡಿ, ಯಾಕಂದರೆ ಸೌತೆಕಾಯಿ ಫ್ಲೇವರ್ ಬರಬೇಕು, ಹಾಗಾಗಿ ಇಷ್ಟೇ ಮಾಡಬೇಕು. ರುಬ್ಕೊ ಬನ್ನಿ. ಹೇಗೆ ರುಬ್ಬಿದೆ ಅಂತ ಕೈಯಲ್ಲಿ ಹಿಡಿದು ತೋರಿಸಿ. ರುಬ್ಬಿದೆ. ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ, ಬೇಕಾದ್ರೆ ಆಮೇಲೆ ನೋಡೋಣ. ಸೌತೆಕಾಯಲ್ಲಿ ನೀರಿರುತ್ತೆ, ನೀರಿನ ಅಂಶ ಇರುತ್ತೆ ಅಂತ. ನೀರಿನ ಅಂಶ ಇರುತ್ತೆ, ಈರುಳ್ಳಿಯಲ್ಲಿ ಇರುತ್ತೆ, ಸೌತೆಕಾಯಲ್ಲಿ, ತೆಂಗಿನಕಾಯಲ್ಲಿ, 3ರಲ್ಲೂ ನೀರಿನ ಅಂಶ ಇರುತ್ತೆ. ಯಾರೋ ಲಾಸ್ಟ್ ಟೈಮ್ ಕಾಮೆಂಟ್ಸ್ ಅಲ್ಲಿ ಹೇಳಿದ್ರು, ನೀವು ಕಲ್ಸೋದನ್ನ ನೀಟಾಗಿ ತೋರಿಸಿ ಸ್ಕಿಪ್ ಮಾಡ್ಬಿಡ್ತೀರಾ ಅಂತ. ಏನಪ್ಪ, ಅದಕ್ಕೇನೆ ನಾನಿವಾಗ ಕ್ಯಾಮ್ರಾನ ಆಫೇ ಮಾಡಲ್ಲ, ನೀವು ಕಲಿಸ್ಬೇಕು. ಈಗ ಒಂದ್ ಸ್ವಲ್ಪ ನೀರು ಹಾಕೋಣ. ಹಾ, ಡ್ರೈ ಅನ್ನಿಸ್ತಿದ್ರೆ ಒಂದ್ ಸ್ವಲ್ಪ ನೀರು. ಆಯ್ತಾ? ಕಲಸಾಯ್ತು. ಒಂದ್ ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ನಾನು ಈ ಥರ ಒಂದು ಬಟ್ಟೆ ತಗೊಂಡಿದ್ದೀನಿ. ಅದು ಸರ್ಕಲ್ ಶೇಪಲ್ಲಿ ಇದೆ, ಆದರೆ ನಮ್ಮ ತೊಳ್ಕೊ ಬಂದಿರೋದ್ರಿಂದ ಅಮೀಬಾ ಥರ ಕಾಣಿಸ್ತಾ ಇದೆ. ಇಲ್ಲ, ರೌಂಡಾಗೆ ಇದೆ ಅದು, ಆಯಿತಾ? ನಾನಿದು ರೊಟ್ಟಿ ಮಾಡೋಕ್ಕೆ ಅಂತಲೇ ಇಟ್ಟಿರ್ತೀನಿ, ಯಾಕಂದರೆ ಅದಿತಿ ನಮ್ಮ ಬಟರ್ ಪೇಪರ್ನ ಸ್ವಲ್ಪ ಹರಿದಿತ್ತು ಅಂತ ಎಷ್ಟು ಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ಸೊ ಅದನ್ನು ಕೇಳಿದ ತಕ್ಷಣ ನಮ್ಮಮ್ಮ ಶಾಕ್ ಆಗಿದ್ದಾರೆ. ಅದಕ್ಕೇ ಈ ಥರ ಮಾಡ್ತಾಯಿದ್ದೀನಿ. ಹಳೆ ಕಾಲದಲ್ಲೆಲ್ಲ ಹೀಗೆ ಮಾಡ್ತಾ ಇದ್ದಿದ್ದು. ಸ್ಟವ್ ಹಚ್ಚಿದ್ದೀನಿ ಸಣ್ಣ ಮಾಡಿ. ಓಕೆ. ಸ್ವಲ್ಪ ತುಪ್ಪನ ಸವರ್ಬಿಟ್ಟು, ಯಾಕಂದರೆ ಬಟ್ಟೆಯಿಂದ ಬರಬೇಕಲ್ಲ, ತಟ್ಕೊಳ್ಳಿ. ಇದು ತಟ್ಟಬೇಕು, ಲಟ್ಸ್ಬಾರ್ದು. ಬಟರ್ ಪೇಪರ್ ಮೇಲಾದರೆ ಲಟ್ಟಿಸ್ಬೋದು. ಸೊ ಇವಾಗ ನಾನು ಏನಾದರೂ ಎಕ್ಸ್ಟ್ರಾ ಕೆಲಸ ಕೊಟ್ಟ ನಿಮಗೆ? ಅಡ್ಡಿ ಇಲ್ಲ, ಮಾಡಿ. ಸ್ವಲ್ಪ ನೀರು ಹಚ್ಚಿ ಏನೋ ತಟ್ಟಿದ್ರೆ ದೊಡ್ಡದಾಗುತ್ತೆ. ಕೈಗೊಂದು ಸ್ವಲ್ಪ ಹಿಂಗೆ ನೀರು ಹಚ್ಕೊಂಡು ಅಂದೆ ಈ ಥರ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಸ್ಪ್ರೇ ಮಾಡಿ. ಈಗ ಮತ್ತೊಂದು ಸಲ ನೀರಲ್ಲಿ ಹಿಂಡ್ಕೊಂಡು ಬಂದಿದ್ದೀನಿ. ಇದೇ ಥರ ಮಾಡಿ.
ಪದೇ ಪದೇ ತೊಳಿಬೇಕಾ ಅದನ್ನು? ಹಂಗೇನು ಬೇಡ ಪದೇ ಪದೇ ಬೇಕು ಅಂತ, ಯಾಕಂದರೆ ಕರೆಕ್ಟಾಗಿ ಎದ್ಬಿಟ್ರೆ ಏನು ಪದೇ ಪದೇ ಬೇಡ. ಏನಾದರೂ ಹಿಡ್ದಿತ್ತು ಅಂತ ಅಂದರೆ ತೊಳ್ಕೊಳ್ಳಿ ಅಷ್ಟೆ, ಬೇರೆ ಏನಿಲ್ಲ. ಮತ್ತೆ ಕೈಗೆ ತುಪ್ಪ ಹಚ್ಕೊಂಡು ಇಷ್ಟು ಹಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಅಲ್ವಾ? ಹೌದು ಸೌತೆಕಾಯಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೊಟ್ಟಿಗಿಂತ. ಹೌದು. ಇದು ದೊಡ್ಡದು ಮಾಡ್ತೀನಿ. ಅಕ್ಕಿ ಹಿಟ್ಟು ಜಾಸ್ತಿ ಹೋಗಲ್ಲ, ಕಡಿಮೆ ಇರುತ್ತೆ. ಯಾಕಂದರೆ ಸೌತೆಕಾಯಿ, ಈರುಳ್ಳಿ, ತೆಂಗಿನಕಾಯಿ ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಕಡಿಮೆ. ನೋಡಿ ಇಷ್ಟಕ್ಕೆ ನಾನು 2 ಕಪ್ ಹಾಕಿದೆ, 2 ಕಪ್ಪಲ್ಲಿ ಎಷ್ಟೊಂದು ರೊಟ್ಟಿ ಆಗುತ್ತೆ. ಡಯಟ್ ಮಾಡೋರು ಆರಾಮಾಗಿ ಮಾಡ್ಕೋಬೋದು. ಆದರೆ ತುಪ್ಪ ಎಣ್ಣೆ ಕಮ್ಮಿ ಆಗ್ತದೆ. ಹಾಂ, ಅದು ನನ್ನ ಕೈಯಿಂದ ಆಗಿ ನಂಗೆ ಗೊತ್ತು. ನನ್ನ ರೊಟ್ಟಿ ಏನಕ್ಕೆ ಹಿಂಗೆ ಕಟ್ಟಾಯಿತು ನೋಡ್ತಾ ಇದ್ದೀನಿ. ನೋಡಿ ನನ್ನ ರೊಟ್ಟಿನ ನಾನು ಆ ಕಡೆ ತಟ್ಟಬೇಕಾದ್ರೆ ಈ ಕಡೆ ಹರಿದೋಗಿ ಮಾಡಿದಾಳೆ. ತಿರುಗ್ಸಕ್ಕೆ ಹೋಗಾಯ್ತು, ಬಿಡಿ ಹೋಗ್ಲಿ. ಹೆಂಗೆ ಬೈತಾರ ಮಗುಗೆ? ಮಗು ಕರೆಕ್ಟಾಗಿ ಮಾಡಬೇಕು. ಹರಿದಿರೋ ರೊಟ್ಟಿ ಕೊಟ್ಟರೆ ಯಾರಾದ್ರೂ ಸುಮ್ಮನೆ ಇರ್ತಾರ? ಹರ್ಕೊಂಡೇ ತಾನೇ ತಿನ್ನೋದು ರೊಟ್ಟಿ. ಹರ್ಕೊಂಡು ತಿಂದ್ರು ಇಡೀ ರೊಟ್ಟಿ ತಟ್ಟೆ ಮೇಲೆ ಬೀಳಬೇಕು. ಸೊ ಇದಕ್ಕೆ ನಾವು ಹಾಕೋಣ ಬಿಸಿ ಬಿಸಿ ತುಪ್ಪ. ಟೇಸ್ಟ್ ಮಾಡೋಣ. ಓಕೆ, ಬನ್ನಿ ಟೇಸ್ಟ್ ಮಾಡೋಣ. ನಾನು ಇದು ಆಲ್ರೆಡಿ ತಿಂದು ಗೊತ್ತಿದೆ, ಬಟ್ ಎಲ್ಲದೂ ನಂಗೆ ತಿಂದು ಗೊತ್ತಿರುತ್ತೆ. ಬಟ್ ನಿಮಗೆ ನಾನು ಕರೆಕ್ಟಾಗಿರೋ ರಿವ್ಯೂ ಎಲ್ಲ ಸಲಿನೂ ಕೊಡೋದು. ಸೌತೆಕಾಯಿ ಫ್ಲೇವರ್ ರೊಟ್ಟಿಯಲ್ಲಿ ಬೇರೆ ಯಾವ ರೊಟ್ಟಿನೂ ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ತುಪ್ಪದ ಜೊತೆ ತಿಂತಾ ಇದ್ದೀನಿ. ಇದನ್ನು ನೀವು ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಜೋನಿ ಬೆಲ್ಲ ಜೊತೆನೂ ತಿನ್ಬೋದು. ನಮ್ಮಮ್ಮ ಏನಕ್ಕೆ ಯೂಶ್ವಲಿ ಚಟ್ನಿನೇ ಮಾಡೋದು ನಮ್ಮಮ್ಮ, ಬಟ್ ಇವತ್ತು ಚಟ್ನಿ ಮಾಡಿಲ್ಲ. ಸೊಪ್ಪಿನ ಸಾರು ಮಾಡಿದ್ದೀರಾ ಅಲ್ಲಮ್ಮ? ಸೊಪ್ಪಿನ ಸಾರು ಮಾಡಿದ್ದಾರೆ. ಸೊ ಸೊಪ್ಪಿನ ಸಾರು ಅನ್ನ ತಿನ್ನೋಣ ಅಂತ ನಿಮಗೋಸ್ಕರ ನಾವಿವತ್ತು ಸೌತೆಕಾಯಿ ರೊಟ್ಟಿ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ತುಂಬ ಈಸಿ, ಮಕ್ಕಳಿಗೆ ಟಿಫನಿಗೆ ಹಾಕ್ಕೊಡ್ಬೋದು ನೀವು. ಅವ್ರು ಬೇಜಾರೇ ಮಾಡ್ಕೊಳ್ಳಲ್ಲ, ಅಷ್ಟು ಇಷ್ಟಪಡ್ತಾರೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ.